ಸೂರ್ಯ ನಮಸ್ಕಾರ ಎಷ್ಟು ಸಲ ಮಾಡಬೇಕು? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸೂರ್ಯ ನಮಸ್ಕಾರ ಮಾಡೋಣ. ಎಲ್ಲರೂ ಸೂರ್ಯ ನಮಸ್ಕಾರ ಕೇಳಿರ್ತೀರ ಅಥವಾ ನೋಡಿರ್ತೀರ ಹೆಂಗೆ ಮಾಡೋದು ಅಂತ. ಬಟ್ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾ? ಇವತ್ತು ನಾನು ನಿಮಗೆ ಏನಕ್ಕೆ ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ 2 ರೀಸನ್ ಇದೆ. ಫಸ್ಟ್ ಒಂದು ಬಂದು ಸ್ಪಿರಿಚುವಲ್ಲು, ಇನ್ನೊಂದು ಪ್ರಾಕ್ಟಿಕಲ್ ರೀಸನ್. ಸೂರ್ಯ ನಮಸ್ಕಾರ ನೋಡಿರ್ತೀರ, ಒಂದು 10-12 ಸ್ಟೆಪ್ ಎಲ್ಲ ಇರುತ್ತೆ. ಅದರಲ್ಲಿ ಫಸ್ಟ್ 4 ಆಸನ ಏನು ಮಾಡ್ತೀವಿ, ವಾಪಸ್ ಬರಬೇಕಾದ್ರೂ ಅದೇ ಆಸನ ರಿಪೀಟ್ ಆಗುತ್ತೆ ಅಲ್ವಾ? ಸೊ ಇದು ಏನು ಡಿಪಿಕ್ಟ್ ಆಗ್ತಾ ಇದೆ? ಸೈಕಲ್. ಸೊ ಅದನ್ನು ನಮ್ಮ ಲೈಫ್ ಸೈಕಲ್ ಅಂದರೆ ನಮ್ಮ ಜೀವನ ಚಕ್ರ ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಹೆಂಗೆ ಹೋಗ್ತೀವಿ ಹಾಗೆ ವಾಪಸ್ ಬರಬೇಕು ಅಂತ. ಹುಟ್ಟು ಮತ್ತು ಸಾವಿನ ಮಧ್ಯೆ ಏನು ನಮ್ಮ ಜೀವನ ಇರುತ್ತೆ ಅದು ಸುಖಾಗಮವಾಗಿ ನಡೀಲಿ ಅಂತ ನಾವು ಸೂರ್ಯ ನಮಸ್ಕಾರ ಮಾಡೋದು. ಈಗ ಮನುಷ್ಯ ಉನ್ನತ ಸ್ಥಾನಕ್ಕೆ ಬೆಳಿಬೇಕಂದ್ರೆ 2 ಅಂಶಗಳನ್ನ ಅವನು ತಲೆಯಲ್ಲಿ ಇಟ್ಕೋಬೇಕು. ಏನು? ಒಂದು ಪ್ರೇಯರ್ಸ್, ಅಂದರೆ ಮೇಲೆ ಒಂದು ಸುಪ್ರೀಂ ಪವರ್ ಇದೆ ಅನ್ನೋದನ್ನ ಫಸ್ಟು ನಂಬಬೇಕು ನಾವು. ಸೊ ನಮ್ಗಿಂತ ಮೇಲೆ ಒಬ್ರಿದ್ದಾರೆ, ಒಂದು ಪಾಸಿಟಿವ್ ಎನರ್ಜಿ ಇದೆ, ಅದನ್ನು ನಮ್ಮನ್ನ ಕಾಪಾಡ್ತಾ ಇದೆ ಅಂತ ನಾವು ನಂಬಬೇಕು. 2ನೇದು ಗ್ರ್ಯಾಟಿಟ್ಯೂಡ್. ನಾವು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಕೃತಜ್ಞತೆ ಹೇಳೋ ಭಾವನೆ ನಮ್ಮಲ್ಲಿರಬೇಕು. ಸೂರ್ಯ ನಮಸ್ಕಾರ ಸ್ಟಾರ್ಟಿಂಗಲ್ಲೂ ನಾವು ನಮಸ್ಕಾರ ಮಾಡ್ತೀವಿ. ಅದೇನಕ್ಕೆ ಅಂದರೆ ಫಸ್ಟ್ ರೀಸನ್ ನಾನು ಹೇಳಿದ್ನಲ್ಲ, ಅದಕ್ಕೆ. ಯಾಕೆ? ಗಾಡ್ ಇದ್ದಾರೆ, ನಮಗಿಂತ ಮೇಲೆ ಸುಪ್ರೀಂ ಪವರ್ ಇದೆ, ಅದಕ್ಕೆ ಪ್ರೇಯರ್ ಮಾಡ್ತಾ ಇದ್ದೀವಿ ನಾವು. ನಮ್ಮನ್ನ ಈ ಜೀವನ ಚಕ್ರದಲ್ಲಿ ನಮ್ಮ ಜೀವನನ ಸರಾಗವಾಗಿ, ಏನು ತೊಂದರೆ ಇಲ್ಲದೆ ನಮ್ಮನ್ನ ಆರೋಗ್ಯವಾಗಿ ನಡೆಸಪ್ಪ ಅಂದ್ಬಿಟ್ಟು ಆ ದೇವರಲ್ಲಿ ಕೈ ಮುಗಿತೀವಿ. ಅದು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಾಡೋ ನಮಸ್ಕಾರ. ಒಂದು ಸೂರ್ಯ ನಮಸ್ಕಾರ ಸೈಕಲ್ ಮುಗಿದ ತಕ್ಷಣ ನಮಸ್ಕಾರ ಮಾಡ್ತೀವಿ. ಆ ನಮಸ್ಕಾರ ಬಂದು ಗ್ರ್ಯಾಟಿಟ್ಯೂಡ್ಗೆ. ಅಂದರೆ ನಮ್ಮ ಆ ಒಂದು ಸೈಕಲಲ್ಲಿ ನಮಗೇನು ಇಂಜುರೀಸ್ ಆಗಲಿಲ್ಲ, ನಮಗೇನು ತೊಂದರೆಗಳಾಗಲಿಲ್ಲ. ಸೊ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು, ಏನು ತೊಂದರೆಗಳು ಆಗಲಿಲ್ಲ ಅಂತ. 2ನೇದು ಬಂದು ಪ್ರಾಕ್ಟಿಕಲ್. ಏನಾದರೂ ಪಾರ್ಟ್ಸ್ಗೆ ನಾವು ವಾರ್ಮಪ್ ಮಾಡೋದು ಮಿಸ್ ಆಗಿದ್ರೆ ಅದು ಸೂರ್ಯ ನಮಸ್ಕಾರದಲ್ಲಿ ಕವರ್ ಆಗುತ್ತೆ. ಇವಾಗ ಫಸ್ಟ್ ಆಸನ ಬಂದು ಊರ್ಧ್ವಾಸನದಲ್ಲಿ ನೀವು ಸ್ಟ್ರೆಚ್ ಮಾಡ್ತೀರಾ. ಸೊ ನಿಮ್ಮ ನೆಕ್ಕು, ನಿಮ್ಮ ಬ್ಯಾಕ್ಗೆ ಅಲ್ಲಿ ವಾರ್ಮಪ್ ಆಯಿತು. ನೆಕ್ಸ್ಟು ಒಂದು ಕಾಲು ಹಿಂದೆ ಹಾಕಿದಾಗ ನಿಮ್ಮ ಥೈಸು ಅದಕ್ಕೆ ಸ್ಟ್ರೆಚ್ ಆಗುತ್ತೆ. ಮತ್ತು ಸಾಷ್ಟಾಂಗದಲ್ಲಿ ನಿಮ್ಮ ಆರ್ಮ್ಸು, ನಿಮ್ಮ ಕೋರ್ಗೆ ವರ್ಕೌಟ್ ಆಗುತ್ತೆ. ಸೊ ಕಂಪ್ಲೀಟ್ ಬಾಡಿಗೆ ವರ್ಕೌಟ್ ಆಗುತ್ತೆ ಒಂದು ಸೂರ್ಯ ನಮಸ್ಕಾರದಿಂದ. ಅಣ್ಣ ಬರ್ತಾ ಇದ್ದಾರೆ. ಇವಾಗ ಮಾಡೋಣ ಸೂರ್ಯ ನಮಸ್ಕಾರ. ಒಂದ್ಸಲ ಇವಾಗ ನೋಡ್ಕೊಳ್ಳಿ, ನೀವು ಮಾಡಬೇಡಿ, ನಾನು ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಸೂರ್ಯಂದು 13 ಹೆಸರಿದೆ. ಆ 13 ಹೆಸರಿಗೂ ಒಂದೊಂದು ನಮಸ್ಕಾರ ಮಾಡ್ತೀವಿ ನಾವು. ಈಗ ಡೈಲಿ ನೀವು ಆ 13 ಸೂರ್ಯ ನಮಸ್ಕಾರ ಮಾಡಿದ್ರೇ ಸಾಕು. ಎಷ್ಟೊಂದು ಜನಕ್ಕೆ ಏನು ಎಕ್ಸಸೈಸಲ್ಲಿ ಏನು ಮಾಡಬೇಕಂತ ಗೊತ್ತಿರಲ್ಲ, ರೊಟೀನು. ಸೊ 13 ಸೂರ್ಯ ನಮಸ್ಕಾರ ಮಾಡಿಬಿಡಿ, ಅದೇ ನಿಮ್ಮ ರೊಟೀನ್ ಆಗಿಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಇಂಟೆನ್ಸ್ ಆಗಿ ಮಾಡಿದರೆ ನೀವು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಇದರಲ್ಲಿ. ಸೊ ಯಾರ್ಯಾರಿಗೆ ಈಗ ಈ PCOSಗೆ ಏನಾದರೂ ಹೇಳಿ ಅಂತ ಇರ್ತಾರೆ ಎಷ್ಟೊಂದು ಜನ, ಅವರು ಫಸ್ಟು ವೆಯ್ಟ್ ಗೇನ್ ಆಗಿರ್ತಾರೆ. ವೆಯ್ಟ್ ಗೇನ್ ಆಗಿರೋದನ್ನ ಒಂದು 2-3 kg ಅವ್ರು ಕಡಿಮೆ ಮಾಡ್ಕೊಂಡ್ಬಿಟ್ರೆ ವಾಪಸ್ ಸೈಕಲ್ ಅವ್ರದ್ದು ನಾರ್ಮಲ್ಗೆ ಬರುತ್ತೆ. ಫುಡ್ ಮತ್ತು ವೆಯ್ಟ್ ಇದೆರಡರಲ್ಲಿ ಅವರು ಕಂಟ್ರೋಲ್ ಮಾಡ್ಕೋಬೇಕು. ಏಕಂ 2 ಕೈ ಸ್ಟ್ರೇಟ್ ಆಗಿ ನಮಸ್ಕಾರ ಸ್ಥಿತಿಯಲ್ಲಿ ಸೊಂಟದಿಂದ ಬೆಂಡ್ ಆಗಬೇಕು. ಇದು ಏಕಂ. ದ್ವೇ ಉತ್ಥಾನ. ಫಾರ್ವರ್ಡ್ ಬೆಂಡ್ ಆಗಬೇಕಾದ್ರೆ ಸೊಂಟದಿಂದ ಬೆಂಡ್ ಆಗಬೇಕು. ನೀವು ಇಲ್ಲಿಂದ ಬೆಂಡ್ ಆದರೆ ನೋಡಿ, ಇಲ್ಲಿಂದ ಬೆಂಡ್ ಆದರೆ ಹಿಂಗೆ ಹೋಗುತ್ತೆ. ಅದೇ ಸೊಂಟದಿಂದ ಬೆಂಡ್ ಆಗಬೇಕಂದ್ರೆ ಚೆಸ್ಟ್ ಓಪನ್ ಮಾಡಬೇಕು. ಸೊ ಇದು ನೋಡಿ. ಸೊ ಬೆಂಡ್ ಆಗಲ್ಲ. ಅಲ್ಲಿ ಬೆಂಡ್ ಆಗಬೇಕಾದ್ರೆ ನಮ್ಮ ಹೊಟ್ಟೆ ನಮ್ಮ ಥೈಸ್ಗೆ ಟಚ್ ಆಗಬೇಕು. ಅದು ಏಮ್ ಆಯ್ತಾ? ಈ ಥರ. ಇದು ಉತ್ಥಾನಾಸನ.
ಇದು ಎರಡನೇ. ಏಕಪಾದ ಪ್ರಸರಣಾಸನ. ಇದರಲ್ಲಿ ಒಂದು ಕಾಲು ಹಿಂದೆ ಹೋಗುತ್ತೆ, ರೈಟ್ ಲೆಗ್. ಇದು ಹಿಂಗೆ ಲಾಕ್ ಆಗಿರಬೇಕು, ಓಪನ್ ಆಗಬಾರ್ದು. ಬೆರಳೆ ಎಲ್ಲ ಲಾಕ್ ಆಗಿರಬೇಕು. ಆಮೇಲೆ ಈ ಕಾಲು ನಮ್ಮ ಬೆರಳುಗಳಿಗಿಂತ ಮುಂದೆ ಹೋಗಂಗಿಲ್ಲ, ಮಂಡಿ ಹಿಂಗೆ ಮುಂದೆ ಹೋಗಂಗಿಲ್ಲ. ಸೊ ಸ್ಟ್ರೆಚ್ ಮಾಡಿ ಎಷ್ಟಾಗುತ್ತಷ್ಟು ಈ ಕಾಲನ್ನ ಹಿಂದೆ ತಳ್ಳಿ ಸ್ಟ್ರೆಚ್ ಆಗಿ ಇದು ಮೂರನೇ ಆಸನ. ಮೇಲ್ ನೋಡಬೇಕು, ದೃಷ್ಟಿ ಮೇಲೆ. ಸಮದಂಡಾಸನ, ಚತ್ವಾರಿ ಸಮದಂಡಾಸನ. ಈಗ ಜಾರುಬಂಡೆ ನೋಡಿದಿರಲ್ವಾ, ಹೆಂಗಿರುತ್ತೆ ಜಾರುಬಂಡೆ? ಇದು ನಾಲ್ಕನೇದು ಸಮದಂಡಾಸನ. ನೆಕ್ಸ್ಟು ಅಷ್ಟಾಂಗ ಪ್ರಣಿಪಾದಾಸನಲ್ಲಿ ನೀವೀಗ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡ್ತಾ ಇದ್ರೆ, ನಿಮಗೆ ಸ್ಟ್ರೆಂತ್ ಕೂಡ ಹೆಚ್ಚಾಗಬೇಕಂದ್ರೆ ನೀವು ಫಸ್ಟು ಮಂಡಿ, ಎದೆ, ಹಣೆನ ನಾವು ನೆಲಕ್ಕೆ ಟಚ್ ಮಾಡಬೇಕು. ಸೊ ಯಾವುದು ಈ ಮೂರು ಪಾರ್ಟಲ್ಲಿ ಯಾವುದನ್ನ ಫಸ್ಟ್ ಟಚ್ ಮಾಡ್ತೀರಾ ಅದು ನೋಡಿ. ಫಸ್ಟು ನಿಮಗೆ ಸ್ಟ್ರೆಂತ್ ಬೇಕಂದ್ರೆ ನೀವು ಎದೆ ಟಚ್ ಮಾಡ್ಬೋದು. ಓಕೆ, ಒಬ್ಬೊಬ್ರಿಗೆ ಸ್ಟ್ರೆಂತ್ ಇರಲ್ಲ, ಸೊ ಇನ್ನು ಸ್ಟ್ರೆಂತು ಬಿಲ್ಡ್ ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡ್ಬೋದು, ಫಸ್ಟು ಮಂಡಿನ ನೆಲಕ್ಕೆ ಕೊಡ್ಬೋದು. ಸೊ ಈ ಆಸನದಲ್ಲಿ ಇರ್ತೀರಾ, ಫಸ್ಟು ಬೇಕಾದ್ರೆ ಮಂಡಿ ಕೊಡಿ, ಆಮೇಲೆ ಎದೆ ಕೊಡಿ, ಆಮೇಲೆ ಹಣೆ ಕೊಡಿ. ಸೊ ಇದು ಈ ಥರ ಆದರೂ ಮಾಡ್ಬೋದು ನೀವು. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಸ್ಟ್ರೆಂತ್ ಇದೆ ಅಂತ ಅಂದರೆ ಫಸ್ಟು ಎದೆ ಟಚ್ ಮಾಡಿ, ಎದೆ, ಮಂಡಿ, ಹಣೆ. ಸೊ ಈ ಥರನೂ ಮಾಡಿದ್ರೆ ನಿಮ್ಮ ಆರ್ಮ್ ಸ್ಟ್ರೆಂತು ಬಿಲ್ಡ್ ಆಗುತ್ತೆ. ನೆಕ್ಸ್ಟು ಭುಜಂಗಾಸನಲ್ಲಿ ಸ್ವಲ್ಪ ಮುಂದೆ ಬರಬೇಕು. ಇಲ್ಲಿರ್ತೀವಿ. ಈಗ ಮುಂದೆ ನೋಡಿ, ಪುಷ್ ಮಾಡಿ. ಕಾಲು ನಮ್ಮದು ಈ ಥರ ಇರುತ್ತೆ, ಈ ಥರ. ಅದನ್ನು ಪುಷ್ ಮಾಡಿ ಮಲಗಿಸ್ಬೇಕು. ಇದನ್ನು ನೋಡಿ, ಟೋಸ್ ನೋಡಿ ನಂದು. ಸೊ ಇದರಲ್ಲಿ ನಿಮ್ಮ ಹೊಕ್ಕಳು ಏನಿದೆ, ಹೊಟ್ಟೆ, ಅಷ್ಟು ಮಾತ್ರ ಮೇಲೆತ್ತಬೇಕು, ತುಂಬ ಮೇಲೆತ್ತಬಾರ್ದು. ನಿಮ್ಮ ಅಪ್ಪರ್ ಬಾಡಿ ಹೊಕ್ಕಳುವರೆಗೆ ಅಷ್ಟೇ ಮಾತ್ರ ಎತ್ತಬೇಕು, ಇಷ್ಟೇ. ಕೈಗಳು ಇಷ್ಟು ಬೆಂಡಾಗಿರುತ್ತೆ, ದೃಷ್ಟಿ ಮೇಲೆ. ನೆಕ್ಸ್ಟು ಅಧೋಮುಖ ಶ್ವಾನಾಸನ. ಇಲ್ಲಿರ್ತೀರ ಭುಜಂಗಾಸನಲ್ಲಿ, ಜಸ್ಟ್ ಕಾಲನ್ನ ಮತ್ತೆ ಲಾಕ್ ಮಾಡಿ ಎದ್ದಿ ಪರ್ವತದ ಆಕಾರದಲ್ಲಿ ಹೋಗಬೇಕು. ನೆತ್ತಿನ ನೆಲಕ್ಕೆ ಟಚ್ ಮಾಡೋ ಪ್ರಯತ್ನ ಮಾಡಬೇಕು. ಸಾಧ್ಯವಾದರೆ ಓಕೆ. ಈ ಹಿಂಡಿ ನೆಲಕ್ಕೆ ಟಚ್ ಆಗ್ಬೇಕು. ಹಿಂಡಿ ನೋಡಿ ನಂದು ಒತ್ತುತ್ತಾ ಇರಬೇಕು, ನೆಲನ ಹಿಂಡಿ ಒತ್ತುತ್ತಾ ಇರಬೇಕು. ನೆಕ್ಸ್ಟ್ ಮತ್ತೆ ಯಾವ ಕಾಲು ಹಿಂದೆ ಹಾಕಿದ್ರಿ ಅದೇ ಕಾಲು ಮುಂದೆ ಬರುತ್ತೆ. ಏಕಪಾದ ಪ್ರಸರಣಾಸನ, ಉತ್ತಾನಾಸನ. ಮತ್ತೆ ವಾಪಸ್ ಹೆಂಗ್ ಹೋಗಿದ್ವಿ ಹಂಗೆ ವಾಪಸ್ ಬರ್ಬೇಕು. ಮತ್ತೆ ಊರ್ಧ್ವ ನಮಸ್ಕಾರ, ಸಮಸ್ಥಿತಿ. ಇದು ಹಠಯೋಗದು ಬೇಸಿಕ್ ಸೂರ್ಯ ನಮಸ್ಕಾರ. ಓಕೆ, ಇವಾಗ ನೀವೆಲ್ಲ ನನ್ನ ಜೊತೆ ಮಾಡ್ಬೋದು. ಓಕೆ, ಇನ್ಸ್ಟ್ರಕ್ಷನ್ ಕೇಳಿಸ್ಕೊಳ್ಳಿ, ನನ್ನ ನೋಡಿ ಮಾಡಿ. ಸೂರ್ಯ ಯಾವ ಕಡೆ ಹುಟ್ಟುತ್ತಾರೆ ಆ ಕಡೆ ನೀವು ಮುಖ ಮಾಡಬೇಕು. ಆಮೇಲೆ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಮ್ಯಾಟ್ ಇದೆಲ್ಲ, ನಿಮ್ಮ ಮ್ಯಾಟಿನ ಮುಂದೆ ನಿಂತ್ಕೊಬೇಕು ತುದಿಯಲ್ಲಿ. ನೀವು ಯಾವ ಆಸನದಲ್ಲಿ ಇರಬೇಕಾದ್ರೆ ಎಲ್ಲಿ ನೋಡಬೇಕು ಅದನ್ನು ಕೇಳಿಸ್ಕೊಳ್ಳಿ. ಸಮದೃಷ್ಟಿ ನೇರ, ಊರ್ಧ್ವ ದೃಷ್ಟಿ ಮೇಲೆ, ನಾಸಿಕಾಗ್ರ ದೃಷ್ಟಿ. ನಿಮ್ಮ ಮೂಗಿನ ತುದಿ, ನಾಸಿಕಾಗ್ರ ಅಂದರೆ ಈಗ ಕೆಳಗೆ ಬಂದ ಮೇಲೆ ನಿಮ್ಮ ಮೂಗಿನ ತುದಿ ನೋಡಬೇಕು ಉತ್ತಾನಾಸನ. ಮತ್ತೆ ಊರ್ಧ್ವ ದೃಷ್ಟಿ ಮೇಲೆ, ಊರ್ಧ್ವ ಅಂದರೆ ಮೇಲೆ. ಈಗ
ಸಮದೃಷ್ಟಿ. ಹಿಂದೆ ಅಂತರ್ದೃಷ್ಟಿ. ಅಂತರ್ದೃಷ್ಟಿ ಅಂತಂದರೆ ಕಣ್ಣು ಮುಚ್ಚಿಲ್ಲ. ಕಣ್ಣು ಮುಚ್ಚಿ ಊರ್ಧ್ವ ದೃಷ್ಟಿ. ಭುಜಂಗಾಸನದಲ್ಲಿ ಮೇಲೆ ನೋಡೋದು. ಮತ್ತು ನಾಸಿಕಾಗ್ರ ದೃಷ್ಟಿ. ಅಧೋಮುಖ ಶ್ವಾನಾಸನದಲ್ಲಿ ನಮ್ಮ ನೆತ್ತಿನ ಭೂಮಿಗೆ ಟಚ್ ಮಾಡೋ ಪ್ರಯತ್ನ. ಮತ್ತು ಏಕಪಾದ ಪ್ರಸರಣಾಸನ, ಊರ್ಧ್ವ ದೃಷ್ಟಿ ಮೇಲೆ ನೋಡೋದು. ಮತ್ತು ನಾಸಿಕಾಗ್ರ ದೃಷ್ಟಿ. ಉತ್ತಾನಾಸನದಲ್ಲಿ ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ. ಹ್ಯಾಂಡ್ ರೈಸ್ ಮಾಡಿ ಮೇಲ್ಮುಖವಾಗಿ ನೋಡೋದು. ನಮ್ಮ ದೃಷ್ಟಿ ನಮ್ಮ ಬೆರಳ ತುದಿ ನೋಡ್ತಾ ಇರಬೇಕು. ಸಾಧ್ಯವಾದಷ್ಟು ಹಿಂದೆ ಸ್ಟ್ರೆಚ್ ಮಾಡೋ ಪ್ರಯತ್ನ. ಎಷ್ಟಾಗುತ್ತೋ ಅಷ್ಟು ಬೆಂಡ್. ಸಮದೃಷ್ಟಿ. ಸೊ ಇದು ದೃಷ್ಟಿ ಆಯಿತು. ನೆಕ್ಸ್ಟು ಇನ್ಹೇಲ್ ಎಕ್ಸೇಲ್ ಕೇಳಿಸ್ಕೊಳ್ಳಿ. ಯಾವ ಆಸನದಲ್ಲಿ ಯಾವ ರೀತಿ ಉಸಿರಾಡಬೇಕು ಅಂತ. ಪೂರಕ ಅಂದಾಗ ಬ್ರೀದ್ ಇನ್, ರೇಚಕ ಅಂದಾಗ ಬ್ರೀದ್ ಔಟ್. ಕುಂಭಕ ಅಂದರೆ ನಾವು ಸಾಷ್ಟಾಂಗ ಪ್ರಣಿಪಾದಾಸನಲ್ಲಿ ಕುಂಭಕ ಬರುತ್ತೆ. ಕುಂಭಕ ಅಂದರೆ ನೀವು ಬ್ರೀದ್ ಔಟ್ ಮಾಡಿಬಿಟ್ಟು ಹೋಲ್ಡ್ ಮಾಡಬೇಕು ಉಸಿರನ್ನ, ಎಲ್ಲೂ ಬಿಡಂಗಿಲ್ಲ. ಆಮೇಲೆ ಭುಜಂಗಾಸನ ಬರ್ಬೇಕಾದ್ರೆ ಮತ್ತೆ ಇನ್ಹೇಲ್ ಮಾಡ್ತಾ ಮೇಲ್ ಬರಬೇಕು. ಊರ್ಧ್ವ ನಮಸ್ಕಾರಾಸನ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ. ಉಸಿರನ್ನ ಹೊರಗಾಕಿ ಕುಂಭಕ, ಬಾಹ್ಯ ಕುಂಭಕ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಸಮಸ್ಥಿತಿ. ಊರ್ಧ್ವಾಸನ, ಉತ್ತಾನಾಸನ, ಎಡಪಾದ ಪ್ರಸರಣಾಸನ, ಸಮದಂಡಾಸನ, ಅಷ್ಟಾಂಗ ಪ್ರಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಎಡಪಾದ ಪ್ರಸರಣಾಸನ, ಉತ್ತಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ, ನಮಸ್ಕಾರಾಸನ. ಊರ್ಧ್ವ ನಮಸ್ಕಾರಾಸನ, ಉತ್ತಾನಾಸನ, ಬಲಪಾದ ಪ್ರಸರಣಾಸನ, ಸಮದಂಡಾಸನ, ಅಷ್ಟಾಂಗ ಪ್ರಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಬಲಪಾದ ಪ್ರಸರಣಾಸನ, ಉತ್ತಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ, ನಮಸ್ಕಾರಾಸನ. ಒಂದು ಏನು ಗಮನಿಸ್ಬೇಕಂದ್ರೆ, ನೀವು ಕೈ ಎಲ್ಲಿಡ್ತೀರಾ ಉತ್ತಾನಾಸನದಲ್ಲಿ ವಾಪಸ್ ಬರೋ ತನಕ ನಿಮ್ಮ ಕೈ ಮೂವ್ ಆಗಬಾರ್ದು. ಹಸ್ತಗಳು ಇಲ್ಲಿದ್ದರೆ ಇಲ್ಲೇ ಇರಬೇಕು, ಆ ಕಡೆ ಈ ಕಡೆ ಮೂವ್ ಮಾಡೋಂಗಿಲ್ಲ. ಇದೇ ಪ್ಲೇಸಲ್ಲಿ ಇರಬೇಕು. ನೋಡಿ, ಇದು ಮಾಡ್ಬೇಕಾದ್ರೂ ಇಲ್ಲೇ ಇದೆ, ಇಲ್ಲೂ ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ. ಓಕೆ, ಇದು ಎತ್ತಬಾರ್ದು. ನೀವು ಈ ಕೈ ಒಂದ್ಸಲ ಪ್ಲೇಸ್ ಮಾಡಿದ್ಮೇಲೆ ನೆಲಕ್ಕೆ ವಾಪಸ್ ಬರೋವರೆಗೂ ಕೈನ ಎತ್ತಂಗಿಲ್ಲ. ಏನಾದರೂ ಡೌಟ್ ಇದ್ರೆ ಹೇಳಿ ಇವಾಗ. ಸೊ ಓಕೆ, ಫುಲ್ ಬಾಡಿ ಬೆಂಡ್ ಆಗಲ್ಲ ಯಾರಿಗೂ ಸ್ಟಾರ್ಟಿಂಗಲ್ಲಿ. ಏನು ಮಾಡಬೇಕಂದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು. ಇವಾಗ ಉತ್ತಾನಾಸನದಲ್ಲಿ ಇಷ್ಟು ಬೆಂಡ್ ಆಗ್ತಾ ಇದೆಯಾ, ಇಷ್ಟೇ ಇರಿ.
ಜಾಸ್ತಿ ಫೋರ್ಸ್ ಮಾಡೋಕೆ ಹೋಗ್ಬೇಡಿ ಏನುವೆ. ನಿಮ್ಮ ಬಾಡಿ ಎಷ್ಟು ಬೆಂಡ್ ಆಗ್ತದೆ ಅಷ್ಟೇ. ಇಷ್ಟೇ ಅಂದರೆ ಇಷ್ಟೇ. ಯಾರಿಗೆ ಆಗುತ್ತೆ ದಿನ ದಿನ ನೀವು ಇದನ್ನು ಮಾಡ್ತಾ ಬಂದರೆ ಒಂದಿನ ನೀವು ಹಣೆನ ಮಂಡಿಗೆ ಮುಟ್ಟಿಸ್ಬೋದು. ಓಕೆ, ಇವಾಗ ಇಲ್ಲ ಆಗ್ತಾ ಇದೆಯಾ, ಇಷ್ಟೇ, ಇಲ್ಲೇ ಇರಿ, ಆ ಥರ. ಈಗ ಕಾಲು ಅಷ್ಟೇ, ಇಲ್ಲಿ ಹೋಗ್ತಾ ಇದೆಯಾ, ಇಲ್ಲೇ ಇಟ್ಕೊಳ್ಳಿ. ತುಂಬ ಫೋರ್ಸ್ ಮಾಡೋಕೆ ಹೋಗ್ಬೇಡಿ. ದಿನ ಮಾಡ್ತಾ ಇದ್ರೇ ಸ್ಟ್ರೆಚ್ ಆಗೋದು ನಮ್ಮ ಮಸಲ್ಸು. ನೀವು ಒಂದಿನ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ನಿಮಗೆ ಕಷ್ಟನೇ ಆಗುತ್ತೆ ಯಾವಾಗಲೂ. ಟೆಕ್ನಿಕ್ ಕಲ್ತ್ಕೊಳ್ಳಿ, ದಿನ ಪ್ರಾಕ್ಟೀಸ್ ಮಾಡಿ, ಎಷ್ಟು ಸ್ಟ್ರೆಚ್ ಆಗುತ್ತೆ ಅಷ್ಟು ಮಾಡಿ. ತುಂಬ ಬಾಡಿಗೆ ಫೋರ್ಸ್ ಮಾಡಬೇಡಿ ಆಯಿತಾ. ಪೂರ್ತಿ ಬೆಂಡ್ ಆಗೋಕ್ಕೆ ಫೋರ್ಸ್ ಮಾಡಬೇಡಿ. ಇದನ್ನು ಮಾಡೋಕ್ಕೆ ಮುಂಚೆ ನಿನ್ನೆ ಹೇಳ್ಕೊಟ್ಟಿದ್ದೆಲ್ಲ ಪೂರ್ವ ಸಿದ್ಧತೆ, ಅದನ್ನು ನೀವು ಸ್ವಲ್ಪ ಶ್ವಾಸಕ್ರಿಯೆಗಳು ಮಾಡಿಬಿಟ್ಟು ಈ ಸ್ಟಾರ್ಟ್ ಮಾಡ್ಬೋದು ಸೂರ್ಯ ನಮಸ್ಕಾರ. ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತಂದರೆ ಇದೇ ವಾರ್ಮಪ್ ಎಕ್ಸಸೈಸ್ ಥರ ಸರ್, ಯಾಕಂದರೆ ಸೂರ್ಯ ನಮಸ್ಕಾರನೂ ಒಂಥರ ವಾರ್ಮಪ್ಪೇ. ಓಕೆ, ಬ್ರೀದಿಂಗ್ ಕಷ್ಟ ಆಗಲ್ಲ, ಒಂದ್ಸಲ ಹೇಳ್ತೀನಿ. ಬ್ರೀದಿಂಗಿಗೆ ಕೆಲವೊಂದು ಟೆಕ್ನಿಕ್ಸ್ ಇದೆ. ಇವಾಗ ನಿಮ್ಮ ಚೆಸ್ಟು ಬಂದು ನಿಮ್ಮ ಚೆಸ್ಟು ಎಲ್ಲೆಲ್ಲಿ ಓಪನ್ ಆಗ್ತಾ ಇದೆ ಆವಾಗ ಬ್ರೀದ್ ಇನ್ ಮಾಡಬೇಕು. ಯಾಕೆ ಅಂದರೆ ನಮ್ಮ ಲಂಗ್ಸ್ ಓಪನ್ ಆದಷ್ಟು ಗಾಳಿ ಚೆನ್ನಾಗಿ ಹೋಗುತ್ತೆ. ಹಿಂಗೆ ಕಾಂಟ್ರಾಕ್ಟ್ ಆದಾಗ ಅದಕ್ಕೆ ಜಾಗ ಇರಲ್ಲ, ಆವಾಗ ಒಳಗೆ ಹೋಗ್ಬಾರ್ದು, ಆಚೆ ತೆಗಿಬೇಕು. ಸೊ ಎಲ್ಲೆಲ್ಲಿ ನೀವು ಟ್ವಿಸ್ಟ್ ಮಾಡ್ತಾ ಇರ್ತೀರಾ ಮತ್ತು ಹಿಂಗೆ ಕಾಂಟ್ರಾಕ್ಟ್ ಮಾಡ್ತಾ ಇರ್ತೀರಾ ಅಲ್ಲಿ ಬ್ರೀದ್ ಔಟ್ ಆಗುತ್ತೆ. ಎಲ್ಲೆಲ್ಲಿ ಚೆಸ್ಟು ಓಪನ್ ಆಗ್ತಾ ಇರುತ್ತೆ ಆವಾಗ ಗಾಳಿನ ಒಳಗೆ ತೊಗೊಬೇಕು, ಬ್ರೀದ್ ಇನ್. ಆಮೇಲೆ ನಾವು ಭೂಮಿ ಹತ್ರ ಹೋಗಬೇಕಾದ್ರೆ ಗ್ರಾವಿಟೇಷ್ನಲ್ ಫೋರ್ಸ್. ಸೊ ನಿಮಗೆಲ್ಲ ಗ್ರಾವಿಟೇಷ್ನಲ್ ಫೋರ್ಸ್ ಗೊತ್ತಲ್ವಾ, ಅದರಿಂದನೇ ನಾವೆಲ್ಲ ಭೂಮಿ ಮೇಲೆ ಓಡಾಡ್ತಾ ಇರೋಕ್ಕೆ ಸಾಧ್ಯ. ಗ್ರಾವಿಟೇಷ್ನಲ್ ಫೋರ್ಸು ನಮ್ಮನ್ನ ಹಿಡ್ಕೊಂಡಿದೆ. ಇಲ್ಲಾಂದರೆ ಗ್ರಾವಿಟೇಷ್ನಲ್ ಫೋರ್ಸ್ ಇಲ್ಲ ಅಂದರೆ ನಾವೆಲ್ಲ ತೇಲಾಡ್ತಾ ಇದ್ವಿ ಇಷ್ಟೊತ್ತಿಗೆ. ಸೊ ಗ್ರಾವಿಟೇಷ್ನಲ್ ಫೋರ್ಸ್ ಇದೆ. ಸೊ ಕೆಳಗೆ ಹೋಗ್ಬೇಕಂದ್ರೆ ನಮಗೆ ಎನರ್ಜಿ ಬೇಡ, ಯಾಕಂದರೆ ಗ್ರಾವಿಟೇಷ್ನಲ್ ಫೋರ್ಸ್ ಆಲ್ರೆಡಿ ಇದೆ. ಅದಕ್ಕೆ ಎನರ್ಜಿ ಎಲ್ಲೆಲ್ಲಿ ಬೇಡ ನಮಗೆ ಅಲ್ಲಲ್ಲಿ ನಾವು ಬ್ರೀದ್ ಔಟ್ ಮಾಡ್ತೀವಿ. ಬ್ರೀದ್ ಔಟ್ ನೋಡಿ, ಈಗ ಕೆಳಗೆ ಹೋಗ್ತಾ ಇದ್ದೀನಿ, ನನಗೆ ಎನರ್ಜಿ ಬೇಡ, ಬ್ರೀದ್ ಔಟ್. ಮೇಲ್ ಬರಬೇಕು ನಾನು, ಅಂದರೆ ಗ್ರಾವಿಟಿದು ಆಪೋಸಿಟ್ ಹೋಗ್ತಾ ಇದ್ದೀನಿ ನಾನು, ಹಂಗಾದ್ರೆ ನನಗೆ ಎನರ್ಜಿ ಬೇಕು. ಬ್ರೀದ್ ಇನ್ ಮಾಡ್ತಾ ಮೇಲ್ ಬರಬೇಕು. ಎಲ್ಲೆಲ್ಲಿ ನಿಮಗೆ ಎನರ್ಜಿ ಬೇಕಾಗುತ್ತೆ ಬ್ರೀದ್ ಇನ್ ಮಾಡಿ. ಓಕೆ, ಆಮೇಲೆ ಈ ಕುಂಭಕ ಅಂತ ಹೇಳಿದೆ ಅಲ್ವಾ, ಇದಕ್ಕೂ ಅಷ್ಟೇ ನೀವು ಭೂಮಿ ಕಡೆಗೆ ಹೋಗ್ತಾ ಇದ್ದೀರಾ. ಯಾವುದಿದು ಅಷ್ಟಾಂಗ ಪ್ರಣಿಪಾದಾಸನದಲ್ಲಿ ಭೂಮಿ ಕಡೆಗೆ ಹೋಗ್ತಾ ಇದ್ದೀರಾ. ಸೊ ಭೂಮಿ ಹತ್ರ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಉಸಿರು ಬೇಡ. ಅದಕ್ಕೆ ಬ್ರೀದ್ ಔಟ್ ಮಾಡಿಬಿಟ್ಟು ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡೋದು ಏನಕ್ಕೆ ಅಂದರೆ ನೆಕ್ಸ್ಟ್ ಆಸನಾಗೆ ನಾವು ಮೇಲ್ ಬರಬೇಕು, ಆವಾಗ ನಮಗೆ ಎನರ್ಜಿ ಬೇಕು. ಸೊ ನಿಮಗೆ ಜಾಸ್ತಿ ಎನರ್ಜಿ ಬೇಕಿದ್ದಾಗ ಬ್ರೀದ್ ಔಟ್ ಮಾಡಿ ಹೋಲ್ಡ್ ಮಾಡಿದ್ರೆ ನಿಮಗೆ ಎನರ್ಜಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಮೇಲ್ ಬರೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬ್ರೀದ್ ಔಟ್, ಹೋಲ್ಡ್, ನೆಕ್ಸ್ಟ್ ಭುಜಂಗಾಸನಲ್ಲಿ ಬ್ರೀದ್ ಇನ್ ಮಾಡ್ತಾ ಮೇಲ್ ಬರಬೇಕು. ಏನಕ್ಕೆ? ಒಂದು ರೀಸನ್ ನೋಡಿ, ಭುಜಂಗಾಸನದಲ್ಲಿ 2 ರೀಸನ್ ಅಪ್ಲೈ ಆಗ್ತಾ ಇದೆ. ಒಂದು ಚೆಸ್ಟ್ ಓಪನ್ ಆಗ್ತಾ ಇದೆ, ಇನ್ನೊಂದು ಭೂಮಿಯಿಂದ ಮೇಲ್ ಬರ್ತಾ ಇದ್ದೀವಿ ನಾವು. ಸೊ ಇಲ್ಲಿ 2 ರೀಸನ್ ಅಪ್ಲೈ ಆಗ್ತಾ ಇದೆ. ನೆಕ್ಸ್ಟು ಮತ್ತೆ ಭೂಮಿ ಕಡೆಗೆ ಹೋಗ್ತಾ ಇದೆ ನಮ್ಮ ತಲೆ. ಉಸಿರು ಬಿಡಬೇಕು. ನೆಕ್ಸ್ಟು ಇಲ್ಲಿ ಬ್ರೀದಿನ್ ಏನಕ್ಕೆ ಅಂದರೆ ಚೆಸ್ಟ್ ಓಪನ್ ಆಗ್ತಾ ಇದೆ. ಓಕೆ, ಚೆಸ್ಟು ಓಪನ್ ಆಗ್ತಾ ಇದೆ, ಅದಕ್ಕೆ ಬ್ರೀದ್ ಇನ್. ಸೊ ನೀವು ಇದನ್ನು ತಲೆಯಲ್ಲಿ ಇಟ್ಕೊಬೇಕು. ಕಂಪ್ಲೀಟ್ ಬಾಡಿ ವಾರ್ಮಪ್ ಆಗೋ ಥರ ಒಂದು ಸೂರ್ಯ ನಮಸ್ಕಾರ ಮಾಡಿದ್ದಾರೆ. ಸೂರ್ಯ ನಮಸ್ಕಾರ ಎಷ್ಟು ಸಲ ಮಾಡಬೇಕು? ಸೊ ಐಡಿಯಲಿ ನಾನು ಹೇಳ್ದಂಗೆ ಸೂರ್ಯಂಗೆ ಎಷ್ಟೊಂದು ನೇಮ್ ಇದೆ, 100 ಎಷ್ಟೊಂದಿದೆ. ಬಟ್ ಮೇನ್ ನೇಮ್ ಬಂದು 13 ಹೆಸರಿದೆ. ಆ ಒಂದೊಂದು ಹೆಸರಿಗೂ ಒಂದೊಂದು ನಮಸ್ಕಾರ ಮಾಡಬೇಕು. ಸೊ ನೀವು ಡೈಲಿ ಏನೂ ಮಾಡಿಲ್ಲ ಅಂದರೂ ಬರೀ ಒಂದು 13 ಸೂರ್ಯ ನಮಸ್ಕಾರ ಮಾಡಿಬಿಡಿ ಸಾಕು. ನಿಮ್ಮ ರೊಟೀನಲ್ಲಿ ಅದೊಂದು ಆ್ಯಡ್ ಮಾಡ್ಕೊಂಬಿಡಿ. ಆ ಸೂರ್ಯ ನಮಸ್ಕಾರದಿಂದನೇ ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ಯಾಕಂದರೆ ಎಲ್ಲ ಪಾರ್ಟ್ಸ್ಗೂ ಎಕ್ಸಸೈಸ್ ಆಗ್ತಾ ಇದೆ ಅಲ್ವಾ. ಮತ್ತು ನಿಮ್ಗೆ ಇವಾಗ ಎಷ್ಟಾಗ್ತಾ ಇದೆ ಅಷ್ಟು ಮಾಡಿ ಆಯಿತಾ. ತುಂಬ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ಬಾಡಿನ, ಯಾಕಂದರೆ ಇಂಜುರೀಸ್ ಆದರೆ ಕಷ್ಟ ಆಗುತ್ತೆ. ಆರಾಮಾಗಿ ಮಾಡ್ಕೊಂಡು ಹೋಗಿ, ಜಾಸ್ತಿ ಸ್ಟ್ರೆಚ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ಅಷ್ಟು. ಲೆಗ್ ಯಾವುದು ಮುಂದೆ ಇಡಬೇಕು. ಇವಾಗ ಒಂದೊಂದು ಸೈಕಲಲ್ಲಿ ಒಂದೊಂದು ಲೆಗ್ ಆಯಿತಾ. ಈಗ ನೀವು ಫಸ್ಟ್ ಸೈಕಲು ರೈಟ್ ಲೆಗ್ಗಿಂದ ಸ್ಟಾರ್ಟ್ ಮಾಡ್ತೀರಾ, ನೆಕ್ಸ್ಟ್ ಸೈಕಲ್ಗೆ ಲೆಫ್ಟ್ ಲೆಗ್ಗು, ಆಮೇಲೆ ಮತ್ತೆ ರೈಟ್ ಲೆಫ್ಟ್ ಆ ಥರ 13 ಮುಗಿಯಷ್ಟು ಆಲ್ಟರ್ನೇಟ್ ಮಾಡಿಕೊಂಡು ನೀವು ನೆನ್ಪಿಡ್ಕೊಬೇಕು ಲಾಸ್ಟ್ ಟೈಮ್ ಯಾವ ಕಾಲು ಹಾಕಿದ್ರಿ, ನೆಕ್ಸ್ಟ್ ಸೈಕಲ್ಗೆ ಯಾವ ಕಾಲು ಹಾಕಬೇಕಂತ
ನೀವು ನೆನಪಲ್ಲಿ ಇಟ್ಕೊಬೇಕು. ಸೊ ಮ್ಯಾಟ್ ಈಸ್ ಕಂಪಲ್ಸರಿ, ಆಯಿತಾ? ಮ್ಯಾಟ್ ಇಲ್ಲದೆ ಮಾಡಬೇಡಿ ನೆಲದ ಮೇಲೆ. ಡೈಲಿ ಮಾಡಿ ಸೂರ್ಯ ನಮಸ್ಕಾರ, ನಿಮ್ಮ ಬಾಡಿ ಫುಲ್ಲು ಸ್ಪ್ರಿಂಗ್ ಥರ ಆಗಿಬಿಡುತ್ತೆ, ಸಖತ್ತಾಗಿಬಿಡುತ್ತೆ. ಇನ್ನು ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಕಾಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಪ್ರಾಣಾಯಾಮ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಜಾಯ್ನ್ ಆಗಿದ್ದಕ್ಕೆ. ಅವಕಾಶಕ್ಕಾಗಿ ಧನ್ಯವಾದಗಳು.